ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನಲ್ಲಿ ನಾನು 2025ಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜನ್ನು ಹೇಗೆ ಸಾಲ್ವ್ ಮಾಡಬೇಕು 5 ಅಂಕಗಳಿಗೆ ಅಂತ ಹೇಳ್ಬಿಟ್ಟು ಸುಲಭವಾಗಿ ಹೇಳ್ಕೊಡ್ತೀನಿ. ಈಗಾಗಲೇ ನಾನು ಒಂದು ಪ್ಯಾಸೇಜನ್ನು ಮಾಡಿದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ನಮಗೆ ಇನ್ನಷ್ಟು ಪ್ಯಾಸೇಜ್ಗಳನ್ನು ನೀವು ಮಾಡಿ ನಮಗೆ ಸಹಾಯ ಆಗುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾವೆ. ಅದಕ್ಕೆ ನಾನು ಈ ಒಂದು ಪ್ಯಾಸೇಜನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಈ ಒಂದು ಪ್ಯಾಸೇಜ್ ನಿಮಗೆ 5 ಅಂಕಗಳಿರುತ್ತೆ ಅಂತಕ್ಕಂಥದ್ದು ಗೊತ್ತು. 5 ಅಂಕಗಳು ಹೇಗೆ ಸುಲಭವಾಗಿ ತೊಗೋಬೋದು ಅಂತಕ್ಕಂಥದ್ದು ಈ ಒಂದು ಪ್ಯಾಸೇಜಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ಇಂಗ್ಲೀಷಲ್ಲಿ ಪ್ರತಿ ಅಂಕ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗಾಗಲೇ ಗೊತ್ತಿದೆ, ಟೋಟಲ್ ಮಾರ್ಕ್ಸು 60 ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, 30 ಮಾರ್ಕ್ಸನ್ನು ಅಂಕಗಳನ್ನು ತೊಗೋಬೇಕಾಗತ್ತೆ. ಅದಕ್ಕೆ ಈ 5 ಅಂಕಗಳು ಏನಾಗುತ್ತೆ, ಬಹಳ ನಿಮಗೆ ಉಪಯುಕ್ತ ಆಗುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರ್ನಲ್ಲಿ ಒಂದು ಪ್ಯಾಸೇಜು ಮತ್ತು ಒಂದು ಪೊಯಮನ್ನು ಕೊಟ್ಟಿರ್ತಾನೆ. ಪ್ಯಾಸೇಜು 5 ಅಂಕಗಳಿರುತ್ತೆ ಮತ್ತು ಪೊಯಮ್ ಕೂಡ 5 ಅಂಕಗಳಿರುತ್ತೆ. ಆದರೆ ಈ ಪ್ಯಾಸೇಜ್ ಮತ್ತು ಪೊಯಮ್ಮು ಬಹಳ ವಿಭಿನ್ನವಾಗಿರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿಕೊಂಡಾಗ, ನಿಮ್ಮ SSLC ಮತ್ತು ಇದಕ್ಕೆ ಕಂಪೇರ್ ಮಾಡಿಕೊಂಡಾಗ ಬಹಳ ವಿಭಿನ್ನವಾಗಿ ಇರುತ್ತೆ. ಇದನ್ನು ನಾವು ಸ್ವಲ್ಪ ರಬ್ ಮಾಡಿಕೊಂಡು ಇಲ್ಲಿ ನೋಡಿ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತ ಇದೆ. ಇದು ಕ್ವಶನ್ ನಂಬರ್ 6ಅಲ್ಲಿ ಕೇಳಿದ್ದಾನೆ. ಇಲ್ಲಿ ನೀವು ಒಂದು ಸತಿ ಅಥವಾ 2 ಸತಿ, ಒನ್ಸ್ ಆರ್ ಟ್ವೈಸ್ ಏನು ಮಾಡಬೇಕಾಗತ್ತೆ, ಈ ಪ್ಯಾಸೇಜ್ನ ಓದಿ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಬೇಕು. ಆದರೆ ಕನ್ನಡ ಮೀಡಿಯಮ್ನಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ಯಾಸೇಜ್ ಏನಾಗುತ್ತೆ, ಎಕ್ಸಾಮಿನೇಷನ್ ಹಾಲಲ್ಲಿ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಆಗುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೂ ಕೂಡ ನಮಗೇನಾಗಬೇಕು, 5 ಅಂಕಗಳು ಸಿಗಬೇಕು. ಅದಕ್ಕೆ ಕೆಲವೊಂದನ್ನು ಟೆಕ್ನಿಕನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು, ಈ ಒಂದು ಪ್ಯಾಸೇಜನ್ನು ನಾವು ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತ ಇದೆ. ಅಟೆಂಪ್ಟ್ ಅಂದರೆ ಕೆಳಗಿನ ಚಟುವಟಿಕೆಗಳನ್ನು ಅಟೆಂಪ್ಟ್ ಮಾಡಿ ಅಂತ ಇದೆ. SSLC ಮತ್ತು PUCನಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಡ್ತಾ ಇದ್ದ. ಆದರೆ DEDಗೆ ಸಂಬಂಧಪಟ್ಟಂತೆ ಪ್ಯಾಸೇಜ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತ ಹೇಳ್ಬಿಟ್ಟು, ಅಂದರೆ ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿ ಅಂತಕ್ಕಂಥದ್ದಿದೆ. ಇಲ್ಲಿ ನೀವು ಪ್ರಶ್ನೆಗಳನ್ನು ರಚನೆ ಮಾಡಬೇಕಾಗತ್ತೆ. ಯು ಆರ್ ಗೋಯಿಂಗ್ ಟು ಬಿಕಮ್ ಟೀಚರ್ಸ್. ಸೊ ನೀವೇನು ಕಲಿಬೇಕು ಇಲ್ಲಿ ಅಂತ ಹೇಳಿದ್ರೆ, ಪ್ರಶ್ನೆಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು, ಫ್ರೇಮ್ ಮಾಡ್ತಕ್ಕಂಥದ್ದನ್ನು ಕಲಿಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಅಂಕಗಳನ್ನು ನಿಮಗೆ ಕೊಟ್ಟಿರ್ತಾನೆ. ಏನು ಟಾಸ್ಕ್ ಅಂತಕ್ಕಂಥದ್ದು ನಾವು ನೋಡೋಣ. ಇಲ್ಲಿ ನೋಡಿ, ಪಿಕ್ ಎನಿ 2 ವರ್ಬ್ಸ್ ಫ್ರಮ್ ದ ಪ್ಯಾಸೇಜ್ ಅಂತ ಇದೆ. ವರ್ಬ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೊದಲನೇ ಒಂದು ಪ್ಯಾಸೇಜಲ್ಲೂ ಕೂಡ ನಾನು ಹೇಳಿದ್ದೀನಿ, ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ವರ್ಬ್ ಅಂದರೆ ಕ್ರಿಯಾಪದ. ಕ್ರಿಯಾಪದಗಳು ಎಷ್ಟು ಬೇಕು ನಮಗೆ, 2 ಅಂದರೆ 2 ಕ್ರಿಯಾಪದಗಳನ್ನು ನಾವೇನು ಮಾಡಬೇಕಾಗತ್ತೆ, ಈ ಒಂದು ಪ್ಯಾಸೇಜಲ್ಲಿ ಹುಡುಕಬೇಕು. 2 ಇದೆಯಾ, ಇಲ್ಲ, ಬೇಕಾದಷ್ಟಿದೆ. ನೋಡಿ, ಇಂಗ್ಲೀಷಲ್ಲಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಏನಾಗಿರುತ್ತೆ, ಮೊದಲು ಸಬ್ಜೆಕ್ಟ್ ಬಂದಿರುತ್ತೆ, ಆಮೇಲೆ ವರ್ಬ್ ಬಂದಿರುತ್ತೆ, ಆಬ್ಜೆಕ್ಟ್ ಇರುತ್ತೆ ಅಥವಾ ಕಾಂಪ್ಲಿಮೆಂಟ್ ಇರುತ್ತೆ, ಸಮಥಿಂಗ್ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸಬ್ಜೆಕ್ಟು ಮತ್ತು ವರ್ಬು. ಇಷ್ಟೇ. ಸಬ್ಜೆಕ್ಟ್ ಪಕ್ಕದಲ್ಲಿ ಏನಿರುತ್ತೆ, ವರ್ಬ್ ಇರುತ್ತೆ. ಅದನ್ನು ನಾವು ನೋಡ್ಕೊಳ್ಳೋಣ. ಹೇಗೆ ನೋಡ್ಬೋದು, ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡಿದ್ರೆ ಅದರ ಪಕ್ಕದಲ್ಲಿರ್ತಕ್ಕಂಥದ್ದೇ ವರ್ಬ್ ಆಗುತ್ತೆ. ಸೊ ಇಲ್ಲಿ ಇಟ್ ಅಂತಕ್ಕಂಥದ್ದೇನು, ಸಬ್ಜೆಕ್ಟ್ ಆಗುತ್ತೆ. ಅದರ ಪಕ್ಕದಲ್ಲಿ ಏನಿದೆ, ಈಸ್ ಇದೆ. ಈಸನ್ನು ನಾವೇನಂತ ಅನ್ಕೋಬೋದು, ವರ್ಬ್ ಅಂತ ಅನ್ಕೋಬೋದು. ಅದೇ ಥರ ನಾವು ಮುಂದಕ್ಕೆ ಹೋದಾಗ ನೋಡಿ, ಇಲ್ಲಿ ದೇವ್ ಅಂತ ಇದೆ, ಅದು ಸಬ್ಜೆಕ್ಟ್ ಆಗುತ್ತೆ. ಪಕ್ಕದಲ್ಲಿ ಏನಿದೆ, ವಾಸ್, ಏನಾಗುತ್ತೆ, ಅದು ಕೂಡ ಏನಾಗುತ್ತೆ, ವರ್ಬ್ ಆಗುತ್ತೆ. ಆದರೆ ಈ 2 ವರ್ಬ್ ಏನಾಗುತ್ತೆ, ಹೆಚ್ ವಿ ಅಂತ ಹೇಳಿದರೆ ಹೆಲ್ಪಿಂಗ್ ವರ್ಬ್ ಅಂತ ನಾವು ಹೇಳ್ಬೋದು. ಆದರೆ ಇಲ್ಲಿ ಹೆಚ್ ವಿ ಅಟೆಂಡ್ ಮಾಡಬೇಡಿ ಅಂತ ಹೇಳಿಲ್ಲ ಅವನು ಕೇಳಿದ್ದಾನೆ. ಏನು ಕೇಳಿದ್ದಾನೆ, ವರ್ಬನ್ನು ಕೇಳಿದ್ದಾನೆ. ನಾವು ಹೆಚ್ ವಿ ಹಾಕಿದ್ರು ಕೂಡ ನಮಗೆ ಅಂಕಗಳು ಸಿಗುತ್ತೆ. ಆದರೆ ನಿಮಗೇನಾದರೂ MVನೇ ಬೇಕು ಅಂತ ಅನಿಸಿದ್ದೇವೆ. MV ಅಂದರೆ ಮೇನ್ ವರ್ಬ್. MVನೂ ಕೂಡ ಇಲ್ಲಿ ಕೊಟ್ಟಿದ್ದಾನೆ. ಹೀಗೆ ನೋಡ್ಕೊಂಬಂದ್ರೆ ನೋಡಿ, ವೆನ್ ಈವನ್ ಲರ್ನ್ಡ್ ಮೆನ್ ಬಿಲೀವ್ಡ್ ಅಂತ ಇದೆ.
ಅದು ಎಮ್ ವಿ ಅಂತ ಹೇಳಿದ್ರೆ ಮೇನ್ ವರ್ಬು. ಅದೇ ಥರ ನಾವು ಹೋದಾಗ ಇಲ್ಲಿ ನೋಡಿ ಫಿಕ್ಸ್ಡ್, ವಾಸ್ ಫಿಕ್ಸ್ಡ್ ಅಂತ ಇದೆ. ಇದು ಕೂಡ ಏನಾಗುತ್ತೆ, ಮೇನ್ ವರ್ಬ್ ಆಗುತ್ತೆ. ನೀವು ಹೆಚ್ ವಿನಾದರೂ ಹಾಕ್ಕೋಬೋದು ಅಥವಾ ಎಮ್ ವಿನಾದರೂ ಹಾಕ್ಕೋಬೋದು. ಇಲ್ಲಿ ನಿಮಗೆ ಅಂಕಗಳು ಸಿಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ಎಗೆ ನೀವು ಈಸ್ ಬೇಕಾದರೂ ತೊಗೋಬೋದು, ವಾಸ್ ತೊಗೋಬೋದು, ಇನ್ನೊಂದು ಏನಿದೆ ಬಿಲೀವ್ಡ್ ಅದಾದರೂ ತೊಗೋಬೋದು. ಆಮೇಲೆ ಫಿಕ್ಸ್ಡ್ ಅದು ತೊಗೋಬೋದು. ಅವನು ಯಾವುದಾದ್ರೂ ಎರಡನ್ನು ಕೇಳಿದ್ದಾನೆ. ಎಷ್ಟು ಅಂಕಗಳಿಗೆ ಕೇಳಿದ್ದಾನೆ ನೋಡಿಕೊಡಿ. ಎಷ್ಟು ಅಂಕಗಳಿಗೆ ಕೇಳಿದ್ದಾನೆ, 1 ಅಂಕಕ್ಕೆ ಕೇಳಿದ್ದಾನೆ. 1 ಹಾಫು ಇನ್ನೊಂದು ಹಾಫು ಟೋಟಲ್ ಎಷ್ಟಾಗುತ್ತೆ, 1 ಅಂಕ ಆಗುತ್ತೆ. ಹೀಗೆ ನೀವೇನು ಮಾಡ್ಬೋದು, ಇದಕ್ಕೆ ಆನ್ಸರನ್ನು ಮಾಡ್ಬೋದು. ಇಷ್ಟೇ ಇದೆಯಾ, ಇನ್ನು ಬೇಕಾದಷ್ಟಿದೆ ನೋಡಿ. ಇಲ್ಲಿ ಬ್ರಾಟ್ ಅಂತ ಇದೆ, ಕಾಲ್ಡ್ ಅಂತ ಇದೆ, ಸೋ ಮೆನಿ ಇದೆ. ವಾಸ್ ಬಾರ್ನ್ ಅಂತ ಇದೆ, ಇನ್ವೆಂಟೆಡ್ ಅಂತ ಇದೆ, ಅನೇಕ ವರ್ಬುಗಳಿದೆ. ನೀವು ನೋಡಿದ್ರೆ ನಿಮಗೆ ಸಿಗುತ್ತೆ. ಸಬ್ಜೆಕ್ಟ್ ಪಕ್ಕದಲ್ಲೇ ಇರುತ್ತೆ, ಅನೇಕ ಮೇನ್ ವರ್ಬುಗಳು ಸಿಗುತ್ತೆ. ನೀವು ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು ಟು ವರ್ಬು. ಸೊ ಇದಕ್ಕೆ ಇಲ್ಲಿ ಆನ್ಸರು ನಾನು ಕೊಟ್ಟಿದ್ದೀನಿ. ಏನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಈಸ್ ಆದರೂ ತೊಗೋಬೋದು, ವಾಸ್ ತೊಗೋಬೋದು, ಬಿಲೀವ್ ತೊಗೋಬೋದು, ಫಿಕ್ಸ್ ತೊಗೋಬೋದು, ಸೋ ಮೆನಿ ವರ್ಬುಗಳಿದೆ ಅಂತ ತೊಗೋಬೋದು. ಆದರೆ ನೀವು ಮಾಡಬೇಕಾಗಿರೋದು ಏನು, ನೀವು ಓನ್ಲಿ ಟು ವರ್ಬನ್ನು ಮಾಡಬೇಕಾಗತ್ತೆ. ಇದನ್ನು ಈಗ ಏನು ಮಾಡೋಣ, ರಬ್ ಮಾಡ್ಕೊಳ್ಳೋಣ. ಕ್ವಶನ್ ನಂಬರ್ 2 ಹೋಗೋಣ. ಅಂದರೆ ಬಿ, ಎ ಆಗಿದೆ, ಕ್ವಶನ್ ಬಿಗೆ ಹೋಗೋಣ. ಪ್ಲಾನ್ ಎ ಸೂಟಬಲ್ ಗ್ರಾಮರ್ ಆ್ಯಕ್ಟಿವಿಟಿ. ನೋಡಿ, ನೀವು ಗ್ರಾಮರ್ ಆ್ಯಕ್ಟಿವಿಟಿ ಅಂದ ತಕ್ಷಣವೇ ಭಯ ಬೀಳ್ತೀವ. ಏನು ಪ್ಲಾನ್ ಮಾಡಬೇಕು, ಲೆಸನ್ ಪ್ಲಾನಲ್ಲಿ ಈಗಾಗಲೇ ನೀವು ಮಾಡಿದ್ದೀವ ಅಂತ ಅನಿಸುತ್ತೆ. ನಿಮಗೆ ಟೀಚಿಂಗ್ ಪ್ರಾಕ್ಟೀಸು ಮತ್ತು ಇಂಟರ್ನ್ಶಿಪ್ಗೆ ನೀವು ಲೆಸನ್ ಪ್ಲಾನ್ ಮಾಡಬೇಕಾದ್ರೆ ಮಾಡಿದ್ದೀವ ಅನಿಸುತ್ತೆ. ಆದರೆ ಮಾಡಿಲ್ಲ ಅಂತ ಅಂದರೂ ಕೂಡ ಸ್ವಲ್ಪ ನಿಮಗೆ ಅಲ್ಲಿ ಕಷ್ಟ ಆದರೂ ಕೂಡ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡಿ. ಗ್ರಾಮರ್ ಆ್ಯಕ್ಟಿವಿಟಿ ಅಂತ ಬಂತು ಅಂತ ಹೇಳಿದ್ರೆ ನೀವು ಬಹಳ ಸುಲಭವಾಗಿ ಏನು ಮಾಡಿ ನೋಡಿ, ಬಿ ಅಂತ ಹಾಕ್ಕೊಳ್ಳಿ. ಐಡೆಂಟಿಫೈ ಇದೇ ಮಾಡಿ, ಐಡೆಂಟಿಫೈ ದ parts of speech, identify the parts of speech in the following underlined words ಅಂತ ಹಾಕೊಳ್ಳಿ. ಇದೇನಾಯಿತು ನೋಡಿ, ಐಡೆಂಟಿಫೈ ಹೀಗೆ ಬರಬೇಕು. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದ ಫಾಲೋಯಿಂಗ್ ಅಂಡರ್ಲೈನ್ಡ್ ವರ್ಡ್ಸ್ ಅಂತ ಹಾಕ್ಕೊಡಿ. ಅಂದರೆ ಕೆಳಗೆ ಒಂದು ಸೆಂಟೆನ್ಸನ್ನು ನಾವು ಬರೆದಿದ್ದೀವಿ, ಮತ್ತು ಕೆಲವೊಂದು ಪದಗಳನ್ನು ಏನು ಮಾಡಿದ್ದೀವಿ, ಅಂಡರ್ಲೈನ್ ಮಾಡಿದ್ದೀವಿ. ಅಂಡರ್ಲೈನ್ ಮಾಡಿರ್ತಕ್ಕಂತಹ ಪದಗಳ ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಿ ಅಂತ ಪ್ರಶ್ನೆ. ಈಗ ನಾವು ಆ ಪದ ಎಲ್ಲಿಂದ ತೊಗೋಬೇಕು, ಎಲ್ಲಿಂದ ಬೇಕಾದರೂ ತೊಗೊಳ್ಳಿ. ನೋಡಿ, ಇಟ್ ಈಸ್ ಇದು ಬರೀವಿ. ಇಟ್ ಈಸ್ ಕಾಮನ್ ನಾಲೆಡ್ಜ್ ಟುಡೇ ದಟ್ ದ ಅರ್ತ್ ಈಸ್ ಎ ಪ್ಲಾನೆಟ್ ರಿವಾಲ್ವಿಂಗ್ ರೌಂಡ್ ದ ಸನ್ ಅಂತ ಸೇಮ್ ಸೆಂಟೆನ್ಸ್ ಇಲ್ಲಿ ಬರೆದ್ಬಿಡಿ. ಸೇಮ್ ಸೆಂಟೆನ್ಸ್ ಈ ಭಾಗದಲ್ಲಿ ಇಟ್ ಈಸ್ ಅಂತ ಬರೀವಿ. ಇಟ್ ಈಸ್ ಏನಿದೆ ಸೆಂಟೆನ್ಸು, ಇಟ್ ಈಸ್ ಕಾಮನ್ ನಾಲೆಡ್ಜ್, ಇಟ್ ಈಸ್ ಕಾಮನ್ ನಾಲೆಡ್ಜ್ ಅಂತ ಇಷ್ಟು ತೊಗೊಂಡೆ ಅಂತ ಇಟ್ಕೊಳ್ಳಿ. ನೀವು ಇನ್ನೂ ದೊಡ್ಡ ಸೆಂಟೆನ್ಸ್ ತೊಗೋಬೋದು. ಒಂದು ಇಟ್ಟಿಗೆ ಅಂಡರ್ಲೈನ್ ಮಾಡಿ, ಆಮೇಲೆ ಬೇಕಾದರೆ ಕಾಮನ್ಗೆ ಅಂಡರ್ಲೈನ್ ಮಾಡಿ, ನಾಲೆಡ್ಜ್ಗೆ ಯಾವುದಾದ್ರೂ 2 ಅಥವಾ 3 ಪದಗಳನ್ನು ಏನು ಮಾಡಿ ನೀವು ಅಂಡರ್ಲೈನ್ ಮಾಡಿ ಬಿಟ್ಟರೆ ಅಷ್ಟೇ ಸಾಕು. ಇದೇನಾಯಿತು, ಗ್ರಾಮರ್ ಆ್ಯಕ್ಟಿವಿಟಿ ಆಯಿತು. ನೋಡಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದ ಫಾಲೋಯಿಂಗ್ ಅಂಡರ್ಲೈನ್ಡ್ ವರ್ಡ್ಸ್. ಅಂದರೆ ಅಂಡರ್ಲೈನ್ ವರ್ಡ್ಸಲ್ಲಿ ನಾವೇನು ಅಂಡರ್ಲೈನ್ ಮಾಡಿದ್ದೀವಿ ಆ ಪದಗಳ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಏನು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ನೌನು, ಪ್ರೊನೌನು, ವರ್ಬು. ನೀವು ಆನ್ಸರ್ ಹೇಳೋವಂಥ ಅವಶ್ಯಕತೆ ಇಲ್ಲ.
ನೀವೇನು ಮಾಡಬೇಕು, ಕ್ವಶನ್ ಏನು ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕಷ್ಟೇ. ಆಗ ನಿಮಗೇನು ಸಮಸ್ಯೆ ಆಗಲ್ಲ. ಸೊ ಏನು ಇದು ಇಂಪಾರ್ಟೆಂಟು, ನೀವು ಈ ಗ್ರಾಮರ್ ಆ್ಯಕ್ಟಿವಿಟಿ ಅಂತ ಬಂದ ತಕ್ಷಣವೇ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಬರೋದು ನಡೆಯುತ್ತೆ. ಅಂಡರ್ಲೈನ್ ವರ್ಡ್ಸ್ ಅಂತಲೂ ಬರುತ್ತೆ. ಇನ್ ದ ಫಾಲೋಯಿಂಗ್ ಅಂಡರ್ಲೈನ್ ವರ್ಡ್ಸ್ ಇನ್ ದ ಸೆಂಟೆನ್ಸ್ ಅಂತ ಬೇಕಾದ್ರೆ ನೀವು ಇಲ್ಲಿ ಸೇರಿಸ್ಕೋಬೋದು. ಒಂದು ಸೆಂಟೆನ್ಸಲ್ಲಿ ನಾವೇನು ಮಾಡಿದ್ದೀವಿ, ಕೆಲವೊಂದು ಪದಗಳನ್ನು ಏನು ಮಾಡಿದ್ದೀವಿ, ನಾವು ಅಂಡರ್ಲೈನ್ ಮಾಡಿದ್ದೀವಿ. ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದಗಳ ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಅಂತಕ್ಕಂಥದ್ದು ಕೇಳಿದ್ರು ನಿಮಗೆ ಆಗತ್ತೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಫಾರ್ ದಿ ಫಾಲೋಯಿಂಗ್ ಅಂತ ಹೇಳೋದು ಕೂಡ ನಡೆಯುತ್ತೆ. ಬಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರೆದು ಕೆಳಗೆ ನೀವೇನು ಮಾಡ್ಬೋದು, ಒಂದು ಸೆಂಟೆನ್ಸನ್ನು ಬರೆದು ಒಂದು 2 ಪದಗಳನ್ನು ಅಂಡರ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೆ ಆನ್ಸರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಸೂಟಬಲ್ ಗ್ರಾಮರ್ ಆ್ಯಕ್ಟಿವಿಟಿ ಕೂಡ ಆಯಿತು. ಇದು ಆಯಿತು, ಇದು ಆಯಿತು. ನಾವೇನು ಮಾಡೋಣ, ಈಗ ಸಿಗೆ ಹೋಗೋಣ. ಸಿನಲ್ಲಿ ಫ್ರೇಮ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇದೆ ನೋಡಿ. ಫ್ರೇಮ್ ಎ ಮಲ್ಟಿಪಲ್ ಚಾಯ್ಸ್ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, MCQ ಅಂತ ಹೇಳ್ತೀವಿ ನಾವು ಅದನ್ನು. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನೀವು ಒಂದು ಕ್ವಶನ್ಸನ್ನು ತೆಗಿಬೇಕಾಗತ್ತೆ, ಒಂದು ಸ್ಟೇಟ್ಮೆಂಟನ್ನು ತೆಗಿಬೇಕಾಗತ್ತೆ, ಮತ್ತು ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ 4 ಆಪ್ಷನ್ಸ್ಗಳನ್ನು ನೀವು ಕೆಳಗೆ ಕೊಡಬೇಕಾಗತ್ತೆ. ಅದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದನ್ನು ನೀವು ಹೇಗೆ ತೊಗೋಬೋದು, ಸುಲಭವಾಗಿ ತೊಗೋಬೇಕಾಗತ್ತೆ ನೋಡಿ. He was born in the year 1564 in the Italian town of Pisa ಅಂತ ಇದೆ. ಹುಟ್ಟಿದ್ದು ಯಾವ, ಇಲ್ಲಿ ಗೆಲಿಲಿಯೋ ತಾನೆ. ಇಲ್ಲಿ ಗೆಲಿಲಿಯೋ ಅಂತ ತಗೊಳ್ಳಿ ನೋಡಿ. ಗೆಲಿಲಿಯೋ ತೊಗೊಂಡ್ವಾ, ಸಿಗಿದು ಗೆಲಿಲಿಯೋ. ವಾಸ್ ಇದು ಹಿ ಬಿಟ್ಬಿಡಿ, ಯಾಕೆಂದರೆ ಗೆಲಿಲಿಯೋನೇ ಅಂತ ಇದೆ. ಹಿ ಅಂದರೂ ಅವನು, ಗೆಲಿಲಿಯೋ ಅಂದರೂ ಅವನೇ. ಅದಕ್ಕೆ ಗೆಲಿಲಿಯೋ ಹಿ ಅಂತ ಹೇಳೋಕ್ಕಾಗಲ್ಲ. ಗೆಲಿಲಿಯೋ ವಾಸ್ ಬಾರ್ನ್ ಅಂತ ಹಾಕ್ಕೊಂಡು ಇನ್ ದ ಇಯರ್ ಡ್ಯಾಶ್ ಅಂತ ಹಾಕಿ ನಾವೇನು ಮಾಡಿದ್ವಿ, ಇದನ್ನು ತೆಗೆದುಬಿಟ್ವಿ. ಗೆಲಿಲಿಯೋ ವಾಸ್ ಬಾರ್ನ್ ಇನ್ ದ ಇಯರ್ ಡ್ಯಾಶ್ ಅಂತ ಹಾಕ್ಬಿಟ್ವಿ. ಇಲ್ಲಿ ಆನ್ಸರ್ ಏನಾಗಬೇಕು ಅಂತ ನಿಮ್ಗೆ ಗೊತ್ತು. ಇಲ್ಲಿ ಎ ಆಪ್ಷನ್ ಕೊಡಿ. ಎ ಆಪ್ಷನ್ಗೆ ಆನ್ಸರೇ ಕೊಡ್ಬೋದು ನೀವು. 1564. ಬಿನಲ್ಲಿ ತಪ್ಪು ಕೊಡಿ, 1565. ಸಿನಲ್ಲಿ 1566. ಡಿನಲ್ಲಿ 1568. ಅಂದರೆ ಒಂದು ಏನು ಕೊಟ್ಟಿದ್ದೀವಿ, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀವಿ. ಯಾವುದದು, 1564 ನೋಡಿ. ಒಂದು ಕರೆಕ್ಟ್ ಆಪ್ಷನ್ ಕೊಡಬೇಕು. ಉಳಿದ ಆಪ್ಷನ್ಸ್ ಏನು ಮಾಡಬೇಕು, ಇದು ತಪ್ಪು ಕೊಡಬೇಕು, ಇದು ತಪ್ಪು ಕೊಡಬೇಕು, ಇದು ತಪ್ಪು ಕೊಡಬೇಕು. ಸೊ ಏನಾಯ್ತು, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಯಿತು. ಇದಕ್ಕೆ ನಾವು ಆನ್ಸರ್ ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದೇನು, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಏನು ಮಾಡಬೇಕು, ಫ್ರೇಮ್ ಮಾಡಬೇಕು. ಭಾಳ ಸುಲಭವಾಗಿರ್ತಕ್ಕಂಥ ಡೇಟ್ಸ್ ಇರ್ತಕ್ಕಂಥದ್ದು, ಇಸ್ವಿ ಇರ್ತಕ್ಕಂಥದ್ದನ್ನು ನೀವು ಚಾಯ್ಸ್ ಮಾಡಿದ್ರೆ ಆಪ್ಷನ್ಸ್ ತೆಗಿಯೋದಕ್ಕೆ ಏನಾಗುತ್ತೆ, ನಿಮಗೆ ಸುಲಭ ಆಗುತ್ತೆ. ಇಲ್ಲಾಂದರೆ 4 ಆಪ್ಷನ್ಸಲ್ಲಿ 3 ಆಪ್ಷನ್ ತಪ್ಪು ತೆಗಿಯೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನೀವು ಡೇಟ್ಸ್ಗಳನ್ನು, ಇಸ್ವಿಗಳನ್ನು ತೊಗೊಳೋದು ಬಹಳ ಒಳ್ಳೆಯದು. ಈಗ ನಾವು ಕ್ವಶನ್ ನಂಬರ್ ಡಿಗೆ ಹೋಗೋಣ. ಕ್ವಶನ್ ನಂಬರ್ ಡಿನಲ್ಲಿ ಫ್ರೇಮ್ ಎ ಕಾಂಪ್ರಹೆನ್ಷನ್ ಕ್ವಶನ್ ಆಫ್ ಶಾರ್ಟ್ ಆನ್ಸರ್ ಟೈಪ್ ಅಂತ ಇದೆ. ಕಾಂಪ್ರಹೆನ್ಷನ್ ಟೈಪ್ ಕ್ವಶನ್ ಈಗಾಗಲೇ ಹೇಳಿದ್ದೀನಿ. ಅದು ವಾಟಿಂದ ಸ್ಟಾರ್ಟ್ ಆಗುತ್ತೆ, ವೇವಿಂದ ಸ್ಟಾರ್ಟ್ ಆಗುತ್ತೆ, ವಿಚ್ಚಿಂದ ಸ್ಟಾರ್ಟ್ ಆಗುತ್ತೆ, ಹೂವಿಂದ ಸ್ಟಾರ್ಟ್ ಆಗುತ್ತೆ, ಹೌವಿಂದ ಸ್ಟಾರ್ಟ್ ಆಗುತ್ತೆ, ಇವೆಲ್ಲ ಇರುತ್ತೆ. ಅದು ಸಾಮಾನ್ಯವಾಗಿ ವಾಟು, ವೇವ್, ವೆನ್, ವಿಚ್ಚು, ಹೂ ಇದು ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಸ್ಟಾರ್ಟ್ ಆಗುತ್ತೆ. ನಾವೇನು ಮಾಡೋಣ, ಭಾಳ ಸುಲಭವಾಗಿರ್ತಕ್ಕಂಥ ಕ್ವಶನ್ಸನ್ನು ನಾವೇನು ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು. ನೋಡಿ ಇಲ್ಲಿ ಎಲ್ಲಿದೆ ಅಂತಕ್ಕಂಥದ್ದು, ಇನ್ವೆಂಟೆಡ್ ದ ಟೆಲಿಸ್ಕೋಪ್ ಅಂತ ಇದೆ ನೋಡಿ ಇಲ್ಲಿ. ಇನ್ ದ ಇಯರ್ 1608 ಎ ಮ್ಯಾನ್ ಕಾಲ್ಡ್ ಹ್ಯಾನ್ಸ್ ಲೆಪರ್ಸ್ಲೆ ಎ ನೇಟಿವ್ ಆಫ್ ಹಾಲ್ಯಾಂಡ್ ಇನ್ವೆಂಟೆಡ್ ಟೆಲಿಸ್ಕೋಪ್ ಅಂತ ಇದೆ ನೋಡಿ. ಇದು ಇನ್ವೆಂಟೆಡ್ ಟೆಲಿಸ್ಕೋಪ್ ಅಂತ ಬಂತು. ಇದನ್ನು ಬಿಟ್ಬಿಡೋಣ. ಈಗ ನಾವೇನು ಮಾಡ್ಬೋದು, ಹೂ ಇನ್ವೆಂಟೆಡ್ ಟೆಲಿಸ್ಕೋಪ್ ಅಂತ ಮಾಡಿಬಿಡೋಣ. ಹೂ
ಇನ್ವೆಂಟೆಡ್ ಟೆಲಿಸ್ಕೋಪ್. ಹೂ ಇನ್ವೆಂಟೆಡ್ ಟೆಲಿಸ್ಕೋಪ್ ಅಂತ ಬರೆದ್ರೆ ಇದೇನಾಯಿತು, ಕ್ವಶನ್ ಆಗಿಬಿಡುತ್ತೆ. ಯಾವುದಕ್ಕೆ ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕಬೇಕು. ಅಂದರೆ ಭಾಳ ಸುಲಭವಾಗಿರ್ತಕ್ಕಂಥ ಕಾಂಪ್ರಹೆನ್ಷನ್ ಕ್ವಶನ್ ಏನು ಮಾಡಿದ್ವಿ ನಾವು ತೆಗೆದ್ವಿ. ಹೂ ಇನ್ವೆಂಟೆಡ್ ಟೆಲಿಸ್ಕೋಪ್ ಅಂತ ಇಲ್ಲಿ ನಾವು ಮಾಡ್ಕೋಬೋದು. ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕೋಣ. ಹಾಲೆಂಡ್ ಜಾಗದಲ್ಲಿ ಹೂ ಸೇರಿಸಿದ್ರೆ ಆಯಿತು. ಇದನ್ನು ಮೊದಲನೇ ಪ್ಯಾಸೇಜಲ್ಲೂ ನಾನೇನು ಮಾಡೀನಿ, ಡಿಸ್ಕಸ್ ಮಾಡೀನಿ. ಬಹಳ ಸುಲಭವಾಗಿ ನಾವೇನು ಮಾಡ್ಬೋದು, ಕಾಂಪ್ರಹೆನ್ಷನ್ ಕ್ವಶನನ್ನು ತೆಗಿಬಹುದಾಗಿದೆ. ನಾವೇನು ಏನು ಮಾಡೋಣ ಈಗ, ಕ್ವಶನ್ ನಂಬರ್ ಈಗ ಹೋಗೋಣ. ಕ್ವಶನ್ ನಂಬರ್ ಏನಿದೆ, ಫ್ರೇಮ್ 1 ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಕ್ವಶನ್ ಅಂತ ಇದೆ. ಫಿಲ್ಲಿಂಗ್ ದ ಬ್ಲಾಂಕ್ ಟೈಪ್ ಅಂದರೆ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕನ್ನಡದಲ್ಲಿ ಹೇಳ್ತವೆ. ಅಂತಹ ಕ್ವಶನನ್ನು ನೀವು ಕನ್ಸ್ಟ್ರಕ್ಟ್ ಮಾಡಿ ಅಂತ ಇದೆ. ಇದು ಕೂಡ ಬಹಳ ಸುಲಭವಾಗಿ ನಾವೇನು ಮಾಡ್ಬೋದು, ಇದನ್ನು ಮಾಡಬಹುದು. ನೋಡಿ, ಇದೇ ಸೆಂಟೆನ್ಸ್ ತಗೊಳ್ಳಿ, ಒಂದು ಫುಲ್ ಸೆಂಟೆನ್ಸ್ ತಗೊಳ್ಳಿ. ನಾನು ಇಲ್ಲಿ ಕೆಳಗೆ ಹೋಗ್ತೀನಿ ನೋಡಿ, ಸೆಂಟೆನ್ಸ್ ತಗೊಂಡು ಯಾವುದು ಪದ ಬಿಡ್ತೀನಿ ನೋಡಿ. ಹಿ ವಾಸ್, ಇದು ಹೀಗೆ ಸಂಬಂಧಪಟ್ಟಂತೆ. ಹಿ ವಾಸ್ born, ಸೇಮ್ ಬರೀತಾ ಇದ್ದೀನಿ, born in the year 1564 ಅದು ಹಾಕೊಂಡೆ. ಆಮೇಲೆ ಇನ್ ದ ಇಟಾಲಿಯನ್, ಇನ್ ದ ಡ್ಯಾಶ್ ಅಂತ ಹಾಕ್ತೀನಿ ನೋಡಿ. ಇಲ್ಲಿ ಡ್ಯಾಶ್ ಸಿಟಿ ಟೌನ್ ಆಫ್ ಡ್ಯಾಶ್ ಟೌನ್ ಪಿಜ್ಜಾ ಅಂತ ಇದೆ. ನಾನೇನು ಬಿಟ್ಟೆ ಈಗ, ಇಟಾಲಿಯನ್ ಬಿಟ್ಟೆ ನೋಡಿ, ಈ ಪದ ಬಿಟ್ಟೆ. ಅಂದರೆ ಹಿ ವಾಸ್ ಬಾರ್ನ್ ಇನ್ ದ ಇಯರ್ 1564 ಇನ್ ದ ಡ್ಯಾಶ್ ಟೌನ್ ಆಫ್ ಪಿಜ್ಜಾ ಅಂತ ಬಿಟ್ಟೆ. ನೀವು ಇನ್ ದ ಇಟಾಲಿಯನ್ ಟೌನ್ ಆಫ್ ಡ್ಯಾಶ್ ಅಂತ ಇದನ್ನು ಬೇಕಾದ್ರೆ ಬಿಡ್ಬೋದು. ಇಲ್ಲಿ ಡ್ಯಾಶ್ ತಗೋಬೋದು ಅಥವಾ ಇಲ್ಲಿ ಡ್ಯಾಶನ್ನು ನೀವು ತಗೋಬೋದು. ನಾನೇನು ಮಾಡಿದೆ, ಇದೇನು ಬೈ ಹಾರ್ಟ್ ಮಾಡ್ಕೊಂಬಂದಿರಲಿಲ್ಲ, ಕಂಠಪಾಠ ಮಾಡಿಲ್ಲ. ಇಲ್ಲಿ ಪ್ಯಾಸೇಜಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ತಗೊಂಡೆ. ಹಿ ವಾಸ್ ಬಾರ್ನ್ ಇನ್ ದ ಇಯರ್ 1564 ಹಾಗೆ ಇಟ್ಕೊಂಡೆ. ಇನ್ ದ ಡ್ಯಾಶ್ ಟೌನ್ ಆಫ್ ಪಿಜ್ಜಾ ಅಂದೆ. ಇಲ್ಲಿ ಆನ್ಸರ್ ಏನು ಬರುತ್ತೆ, ಇಟಾಲಿಯನ್ ಅಂತ ಬರುತ್ತೆ. ನೀವು ಇಲ್ಲಿ ಆನ್ಸರ್ ಮಾಡಬಾರ್ದು, ನೀವೇನು ಮಾಡಬೇಕು, ಡ್ಯಾಶೇ ಇಡಬೇಕಾಗತ್ತೆ. ಆಗ ನಿಮ್ಗೇನಾಗುತ್ತೆ, 1 ಅಂಕ ಸಿಗುತ್ತೆ. ಸೊ ಈಗ ನಾವೇನು ಮಾಡಿದ್ವಿ, ಎಲ್ಲ ಕ್ವಶನ್ಗಳಿಗೆ ಆನ್ಸರ್ಸ್ ಎಲ್ಲ ಇದು ಟಾಸ್ಕನ್ನು ಮಾಡಿದ್ದೀವಿ ನೋಡಿ. ವರ್ಬನ್ನು ಹೇಗೆ ತೆಗಿಬೇಕು ಅದು ನೋಡ್ಕೊಂಡಿದ್ದೀವಿ. ಸೂಟಬಲ್ ಗ್ರಾಮರ್ ಆ್ಯಕ್ಟಿವಿಟಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅದು ನೋಡ್ಕೊಂಡಿದ್ದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ನಾವು ನಂಬರ್ ಮತ್ತು ಇಸ್ವಿಗಳನ್ನು ತೊಗೋಬೇಕು ಅಂತ ಹೇಳಿದ್ದೀನಿ. ಕಾಂಪ್ರಹೆನ್ಷನ್ ಕ್ವಶನ್ಗೆ WH ಕ್ವಶನ್ ತೆಗಿಬೇಕು. ಹೂ ತೊಗೊಳ್ಳಿ, ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯ ನೇಮನ್ನು ತೆಗೆದು ಅವನ ಮುಂದೆ ಹೂ ಹಾಕಿ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತಲ್ಲ, ಕ್ವಶನ್ ಮಾರ್ಕ್ ಆಗಿ ಏನಾಗುತ್ತೆ, ಕ್ವಶನ್ ಆಗಿಬಿಡುತ್ತೆ ಕಾಂಪ್ರಹೆನ್ಷನ್. ಮತ್ತು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ಗೆ ಏನು ಮಾಡಿ, ಯಾವುದಾದ್ರು ಒಂದು ಸೆಂಟೆನ್ಸ್ ತೊಗೊಳ್ಳಿ, ಒಂದು ಪದವಾದ ಬದಲು ಡ್ಯಾಶ್ ಹಾಕಿ ಒಂದು ಪದ ತೆಗೆದುಬಿಡಿ. ಏನಾಗುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ ಟೈಪ್ ಆಫ್ ಕ್ವಶನ್ ಆಗುತ್ತೆ. ಹೀಗೆ ನೀವೇನು ಮಾಡ್ಬೋದು, 5 ಅಂಕಗಳನ್ನು ಗಳಿಸ್ಬೋದು. ಇದೆಲ್ಲ ಟೆಕ್ನಿಕ್ ನಿಮ್ಗೆ ಹೇಳ್ತಕ್ಕಂಥದ್ದು ನಾನು. ಇಲ್ಲಿ ನೀವು ಸುಲಭವಾಗಿ 5 ಅಂಕಗಳನ್ನು ತೊಗೊಂಡ್ರೆ ನೀವು ಇಂಗ್ಲೀಷಲ್ಲಿ ಪಾಸ್ ಆಗೋದು ಏನಾಗುತ್ತೆ, ಸುಲಭ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ಇಂಗ್ಲೀಷು ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ 60ಗೆ 30 ಮಾರ್ಕ್ಸನ್ನು ತೊಗೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ನೀವು ಸುಲಭ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಓಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡಬೇಕು, ತೊಗೊಂಡು ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಇಂತಹ ವೀಡಿಯೋಗಳನ್ನು ನೀವೇನು ಮಾಡಬೇಕು, ನೋಡಬೇಕು. ನೋಡ್ತಾ ಏನಾಗುತ್ತೆ, ನಿಮಗೆ ಐಡಿಯಾ ಏನಾಗುತ್ತೆ, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಹೊಳೆಯುತ್ತೆ. ನೀವು ಮಾಡ್ತೀರಾ. ಮತ್ತು ಆಲ್ ದಿ ಬೆಸ್ಟ್ ಅಂತ ಹೇಳಿ, ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ನೀವೆಲ್ಲ ಪಾಸಾಗಿ ಆಲ್ ದಿ ಬೆಸ್ಟ್ ಅಂತ ಹೇಳಿ, ನಿಮಗೆ ಈ ವಿಡಿಯೋದಿಂದ ಏನಾದರೂ ಸಹಾಯ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಈ ವಿಡಿಯೋನ ಏನು ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಏನಾಗುತ್ತೆ, ಹೊಸ ವೀಡಿಯೋಗಳು ಅತಿ ಬೇಗ ಸಿಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಏನು ಮಾಡ್ತೇನೆ, ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.